ಆತ ರೌಡಿ ಕೊಲೆ ಮಾಡಿದ್ದ, ಪೊಲೀಸರಿಂದ ಬಂಧನಕ್ಕೊಳಗಾಗಿ ಜೈಲು ಪಾಲಾಗಿ ಬಿಡುಗಡೆಯೂ ಆಗಿದ್ದ. ಆದರೆ ಆತನ ಹತ್ಯೆಗೆ ಸಂಚು ಹಾಕಿದ್ದ ಗ್ಯಾಂಗ್ 20 ವರ್ಷಗಳಿಂದ ಸೇಡು ತೀರಿಸಿಕೊಳ್ಳಲು ಹೊಂಚು ಹಾಕ್ತಾ ಇದ್ರು. ಆದ್ರೆ ಅವರು ಅಂದುಕೊಂಡಂತೆ ಆಗದ್ದಕ್ಕೆ ಸಿಸಿಬಿ ಪೊಲೀಸರು ಬಿಡ್ಲಿಲ್ಲ. ಆ ಕುರಿತ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಒಂದು ಕೊಲೆ, 20 ವರ್ಷದ ಸೇಡು, ಸಕ್ಸಸ್ ಆಗದ ಸ್ಕೆಚ್. ರೌಡಿಯ ಕೊಲೆಗೆ ಪ್ಲಾನ್ ಮಾಡಿದ್ದ ಹಂತಕರು ಲಾಕ್. ನಿನ್ನೆ ಸಂಜೆ ಸರಿಯಾಗಿ 8 ಗಂಟೆಯ ಸಮಯ ಸಿಸಿಬಿ ಪೊಲೀಸರ ಇನ್ಫಾರ್ಮರ್ ಒಬ್ಬನಿಂದ ಅತ್ಯಂತ ತುರ್ತು ಮಾಹಿತಿ ತಲುಪುತ್ತೆ. ಸರ್, ಬೈರಸಂದ್ರ ಬಳಿ ರೌಡಿಯೊಬ್ಬನ ಮರ್ಡರ್ ಮಾಡೋದಕ್ಕೆ 3 ಮಾರಕಾಸ್ತ್ರಗಳೊಂದಿಗೆ ಪ್ಲಾನ್ ಮಾಡ್ಕೊಂಡು ಕೂತಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದ್ದಂತೆ ಸಿಸಿಬಿ OCW ಟೀಮ್ ಅಲರ್ಟ್ ಆಗುತ್ತೆ. ಕನ್ಫರ್ಮ್ ಮಾಡಿಕೊಂಡ ತಕ್ಷಣವೇ ಫೀಲ್ಡ್ಗೆ ಇಳಿದ ಇನ್ಸ್ಪೆಕ್ಟರ್ ಮತ್ತು ಸ್ಟಾಪ್ ಅಲ್ಲಿ ರಕ್ತ ಹರಿಸಿ ಜೀವವನ್ನ ತೆಗೆಯಲು ಹೊಂಚು ಹಾಕಿದ್ದ 3 ಆರೋಪಿಗಳನ್ನ ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಅರೆಸ್ಟ್ ಮಾಡ್ತಾರೆ. 1995ರಲ್ಲಿ ಒಂದು ಮರ್ಡರ್ ಪ್ರಕರಣದಲ್ಲಿ, ಒಂದು ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಂತಹ ಲಕ್ಷ್ಮೀನಾರಾಯಣ ಅಲಿಯಾಸ್ ಕಲ್ಲಾಪಿಲ್ಲಿ ಅಂತೇಳಿ ಇವನು ಜೀವಾವಧಿ ಶಿಕ್ಷೆಗೆ ಒಳಪಟ್ಟು ನಂತರ ಸನ್ನಡತೆ ಹಿನ್ನೆಲೆಯಲ್ಲಿ ಅವನು ಬಿಡುಗಡೆ ಆಗಿರ್ತಾನೆ 2006ನಲ್ಲಿ. ಸೊ ನಂತರ ಬಂದು ಅವನು ಸಿದ್ದಾಪುರ ಪೊಲೀಸ್ ಠಾಣೆ ಕನಕಂಪಾಳ್ಯದಲ್ಲಿ ವಾಸ ಇರ್ತಾನೆ. ಅಂದ ಹಾಗೆ ಸಿಸಿಬಿ ಪೊಲೀಸರ ಈ ಚಾಣಾಕ್ಷತನದಿಂದ ಬದುಕುಳಿದಿದ್ದೇ ಲಕ್ಷ್ಮೀನಾರಾಯಣ್ ಎಂಬಾತನ ಜೀವ. ಈ ಲಕ್ಷ್ಮೀನಾರಾಯಣ್ 1995ರ ಕೊಲೆ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆ ಮುಗಿಸಿ 2006ರಲ್ಲಿ ಸನ್ನಡತೆ ಆಧಾರದ ಮೇಲೆ ಜೈಲಿನಿಂದ ಬಿಡುಗಡೆಯಾಗಿದ್ದ. ಆದರೆ ಇದೇ ಏರಿಯಾದಲ್ಲಿ ಹೊಸದಾಗಿ ಎದುರಾಳಿಯಾಗಿ ಬೆಳೆದಿದ್ದ ಶಿವ ಅಲಿಯಾಸ್ ಕಲ್ಕಿಗೆ ತಾನೇ ದೊಡ್ಡ ಡಾನ್ ಆಗಬೇಕು ಅನ್ನೋ ಹಪಾಹಪಿ ಇತ್ತು. ಲಕ್ಷ್ಮೀನಾರಾಯಣನ್ನ ಮುಗಿಸಿದ್ರೆ ಏರಿಯಾದಲ್ಲಿ ತನ್ನ ಹವಾ ಮತ್ತಷ್ಟು ಹೆಚ್ಚಾಗುತ್ತೆ ಅಂತ ಪ್ಲಾನ್ ಮಾಡಿದ್ದ ಶಿವ ಹೋದ ವರ್ಷ ಅಣ್ಣಮ್ಮ ಜಾತ್ರೆ ಕಿರಿಕನ್ನು ಮನಸ್ಸಿನಲ್ಲಿಟ್ಟುಕೊಂಡು ತನ್ನ ಗ್ಯಾಂಗ್ನ ಪೃಥ್ವಿ ಹಾಗೂ ಗಿರೀಶ್ ಜೊತೆ ಸೇರಿ ಕೊಲೆಗೆ ಸ್ಕೆಚ್ ಹಾಕಿದ್ದ. ಆ ಏರಿಯಾದಲ್ಲಿ ಇವನನ್ನ ಒಂದು ಅಂತ್ಯ ಮಾಡೋದ್ರಿಂದ ಉಳಿದವರು ಒಳ್ಳೆ ಹೆಸರನ್ನ ಗಳಿಸ್ಬೋದು ಮತ್ತು ಕುಖ್ಯಾತ ರೌಡಿಗಳು ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಮತ್ತು ಏರಿಯಾ ಮತ್ತು ಸುತ್ತಮುತ್ತಲಿನ ಭಾಗಗಳಲ್ಲಿ ಹಿಡಿತನ ಸಾಧಿಸ್ಬೋದು ಅನ್ನೋ ಒಂದು ಹಿನ್ನೆಲೆಯನ್ನ ಹೊಂದ್ಕೊಂಡು 3 ಜನ ಆರೋಪಿಗಳು ಈ ಒಂದು ಕೆಲವು ಬೇರೆ ರೌಡಿಗಳ ಒಂದು ನೆರವನ್ನು ಕೂಡ ಪಡೆದುಕೊಂಡು ಈ ಒಂದು ಪೂರ್ವ ತಯಾರಿಯನ್ನ ಮಾಡಿರ್ತಾರೆ. ಈ ಮಾಹಿತಿನ ಆಧಾರ ಮಾಡಿಕೊಂಡು ನಮ್ಮ ಸಂಘಟಿತ ಆರೋಪದಲ್ಲದವರು ಒಂದು ದಾಳಿನ ಮಾಡ್ತಾರೆ 3ನೇ ತಾರೀಕು ಸಂಜೆ ಸುಮಾರು 7:30 ಗಂಟೆಗೆ. ಈ ಸಂದರ್ಭದಲ್ಲಿ ವಾಹನ ಮತ್ತು ಈ ಹರಿತವಾದ ಆಯುಧಗಳನ್ನ ಕೂಡ ಅವ್ರ ಕಡೆಯಿಂದ ವಶಪಡಿಸಿಕೊಂಡು ಈಗಾಗಲೇ ಅವ್ರನ್ನ ಸಂಬಂಧಪಟ್ಟಂತೆ ಮುಂದಿನ ಕಾನೂನು ಕ್ರಮಕ್ಕಾಗಿ ಮುಂದುವರಿಸ್ತಾರೆ. ಆದ್ರೆ ಹಂತಕರ ಆಟ ಸಿಸಿಬಿ ಮುಂದೆ ನಡೀಲಿಲ್ಲ. ಆಟೋದಲ್ಲಿ ಲಾಂಗ್ಗಳೊಂದಿಗೆ ಹೊಂಚು ಹಾಕಿದ್ದ ಕಲ್ಕಿ ಗ್ಯಾಂಗ್ ಅನ್ನ ಪೊಲೀಸರು ವಶಕ್ಕೆ ಪಡೆದು 6 ಲಾಂಗ್ ಹಾಗೂ ಆಟೋವನ್ನ ಸೀಸ್ ಮಾಡಿದ್ದಾರೆ. ಸಕಾಲದಲ್ಲಿ ಎಂಟ್ರಿ ಕೊಟ್ಟು ಕ್ರಿಮಿಗಳ ಸಂಚನ್ನ ಧ್ವಂಸ ಮಾಡಿ ಒಬ್ಬನ ಪ್ರಾಣ ಉಳಿಸಿದ ಸಿಸಿಬಿ ಪೊಲೀಸರ ಸಮಯ ಪ್ರಜ್ಞೆಗೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಮುಬಿನಾ ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.